ಏ ತಮ್ಮ, ಆಟೋ ರಿಪೇರಿಗೆ ಬಂದಿದ್ದೆ, ನಿನ್ನ ಹತ್ರ ಏನಾದ್ರು 20,000 ಐತಾ? ಏನಣ್ಣ ನೀನು ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತ ಹೇಳ್ತಾ ಇರ್ತೀಯ. ನನಗೆ ನೋಡಿದ್ರೆ ಆಫೀಸ್ ಟೆನ್ಷನ್ 100 ಇರ್ತವೆ. ಅದ್ರಾಗ ಬೇರೆ ನನ್ನ ಸ್ಯಾಲ್ರಿ ಕೂಡ ಬಂದಿಲ್ಲ. ನಾನು ಏನ್ ಮಾಡ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ ತಡೆಯೋಣ. ಏನಾಯ್ತು ಮಗ? ಏನೋ ಬಿಡು ಮಗ, ನಮ್ಮ ಅಣ್ಣ ನೋಡಿದ್ರೆ ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತ ಹೇಳ್ತಿರ್ತಾನೆ. ನಿನ್ನೆ ಸ್ಯಾಲ್ರಿ ಆಯ್ತಳು, ಕೊಡ್ಬೇಕಿಲ್ವಾ? ನಮ್ಮ ಅಣ್ಣನ ಬಗ್ಗೆ ನಿನ್ಗೆ ಗೊತ್ತಿಲ್ವಾ? ನಾನೇನಾದ್ರೂ ದುಡ್ಡು ಹಾಕಿನಂದ್ರೆ ಮತ್ತೆ ರಿಟರ್ನ್ ಕೊಡೋ ಮಾತೇ ಇಲ್ಲ. ನಿನಗೇನಾಯ್ತಲೇ? ನಿಮ್ಮ ಅಣ್ಣ ನಿನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾನಲ್ಲ, ನಿನಗೆ ಎಷ್ಟು ಕಷ್ಟಪಟ್ಟು ಓದಿಸಿದ್ನ ಒಂದ್ಸಲ ಯೋಚನೆ ಮಾಡು. ಏ ಮಗ, ಅಕೌಂಟಲ್ಲಿ 40,000 ರೂಪಾಯಿ ಬಂದಿದ್ದು. ಏ ತಮ್ಮ, ನಿನ್ನ ಅಕೌಂಟಿಗೆ 40,000 ರೂಪಾಯಿ ಕಳಿಸಿದೀನಿ, ಬಂದಿದ್ದೇನು ಸ್ವಲ್ಪ ಚೆಕ್ ಮಾಡು. 40,000 ರೂಪಾಯಿನ ನಿನ್ ಕಡೆ ಎಲ್ಲಿಂದ ಬಂತಣ್ಣ? ಆಟೋ ಒತ್ತಿಟ್ಟಿದೀನಿ ಕಣೋ, ನಿಂದು ಗಾಡಿ EMI ಕಾರ್ದು ಅದಿದು ಅಂದೆ ಅಲ್ಲ, ಅವನ್ನೆಲ್ಲ ಕ್ಲಿಯರ್ ಮಾಡ್ಕೊ. ಆಟೋ ಬಗ್ಗೆ ಆಮೇಲೆ ನೋಡೋಣ. ಅಣ್ಣ ಮತ್ತೆ ಅದು ಆಟೋ ಬಗ್ಗೆ ನೀನ್ ಯೋಚನೆ ಏನ್ ಮಾಡ್ಬೇಡ. ನಾನು ಆ ಅಣ್ಣಗೆ ಹೇಳಿದ್ದೀನಿ ನಮ್ ತಮ್ಮನ್ ಸ್ಯಾಲ್ರಿ ಆದ್ಮೇಲೆ ಬಿಡ್ಸ್ಕೊಂತೀನಿ ಅಂತ. ನೋಡಿದ, ಇದೇ ಕಣ ಅನ್ನ ಪ್ರೀತಿ ಅಂದ್ರೆ.